ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಇದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬನ್ನಿ ಫ್ರೆಂಡ್ಸ್, ನಾವು ಗ್ರಾಮ ದೇವತೆ ಪ್ರತಿಷ್ಠಾಪನೆಯ ಮುಂದುವರಿದ ಭಾಗವನ್ನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಯಾರು ಕೂಡ ಭಾಗ 1 ಹಾಗೆ ಭಾಗ 2 ನೋಡ್ಕೊಂಡು ಬಂದಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ. ಹಾಗೆಯೇ ಮುಂದುವರಿದ ಭಾಗ 3 ಕೂಡ ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಮುಂದುವರಿಸ್ತೀನಿ. ಸೊ ಇಲ್ಲಿ ಕಳಸ ಏನು ಹೊತ್ಕೊಂಡು ಬರ್ತಾ ಇದ್ದಾರೆ. ಸೊ ಅದು ಬಂದು ನಿನ್ನೆ ನೈಟು ಹೊತ್ಕೊಂಡು ಬಂದಂಥ ಕಳಶನ ದೇವಸ್ಥಾನದ ಸುತ್ತ ಇಟ್ಟು, ಅಂದರೆ ದೇವಸ್ಥಾನದ ಒಂದು ಭಾಗದಲ್ಲಿ ಇಟ್ಟು ರಾತ್ರಿ ಎಲ್ಲ ಹೋಮ ಎಲ್ಲ ಸುಟ್ಟು ಅಥವಾ ಒಂದು ತುಪ್ಪದ ಅಭಿಷೇಕ, ದೇವಿಗೆ ಅಭಿಷೇಕ ಎಲ್ಲ ಮಾಡಿಸಿ ಎಲ್ಲ ದೇವಿಗೆ ಏನಿದೆ ನಾವು ಕೆತ್ತನೆ ಮಾಡಿ ತಂದು ಇಡೋದು ಅಷ್ಟೇ ಅಲ್ಲ, ಅದಕ್ಕೆ ಜೀವ ಕಳೆಯನ್ನು ತುಂಬೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ಇಡೀ ನೈಟು ಈ ಬಾಳೆಹೊನ್ನೂರು ಮಠದ ಸ್ವಾಮೀಜಿಗಳು ಏನು ಬಂದಿದ್ದರು, ಅವರು ಇಡೀ ನೈಟು ಮಲ್ಲಿಗೆ ಇಲ್ಲ, ಮಿನಿಮಮ್ 5 ಜೋಡಿ 108 ಕಳಶ ಆದಮೇಲೆ 108 ಜೋಡಿನೂ ಕೂರಿಸಿ ಪೂಜೆ ಮಾಡಿಸ್ಬೇಕಿತ್ತು. ಬಟ್ ಎಲ್ಲರೂ ಕೂಡ ತುಂಬಾ ಸುಸ್ತಾಗಿದ್ರಲ್ವ, ಹಾಗಾಗಿ ಎಲ್ಲರೂ ಕೂಡ ಹೋಗಿ ಮಲ್ಕೊಂಡ್ಬಿಟ್ರು. ಹಾಗಾಗಿ 5 ಜೋಡಿನ ಕೂರಿಸ್ಕೊಂಡು ರಾತ್ರಿ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ರು. ಈ ಬೆಳಗ್ಗೆ ಆದ ನಂತರ ಎಲ್ಲರೂ ಕೂಡ ಬೇಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದ ನಂತರ ನಾವು ನೈಟ್ ಏನು ತಂದಿಟ್ವಿ ಕಳಶಗಳನ್ನ, ಅದನ್ನೆಲ್ಲ ಹೊತ್ಕೊಂಡು ಮತ್ತೆ ದೇವಸ್ಥಾನದ 3 ಸುತ್ತು ಸುತ್ತಬೇಕು. ದೇವಿನ ಮನಸ್ಸಿನಲ್ಲಿ ನೆನೆಸ್ಕೊತ, ದೇವಿನ ಮನಸ್ಸಿನಲ್ಲಿ ಬೇಡ್ಕೊತ, ನಮ್ಮ ಇಚ್ಛೆಗಳೇನಿದ್ದಾವೆ ಅದೆಲ್ಲ ನೆರವೇರಿಸುವಂಥ ಬೇಡ್ಕೊಂತ ಕಳಶನ ಹೊತ್ತಂಥ ಮಹಿಳೆಯರು ಎಲ್ಲರೂ ಕೂಡ ದೇವಸ್ಥಾನದ ಸುತ್ತ 3 ಸುತ್ತು ಬಂದರು. ನಂತರ ಏನಿದೆ, ನಾವು ಕುಂಭ ಕಳಶ ಅಂತ ಏನು ಮಾಡಿಸಿದ್ರು ಆ ಕಳಶನ ಮೇಲ್ಗಡೆ, ಗೋಪುರದ ಮೇಲ್ಗಡೆ ಪ್ರತಿಷ್ಠಾಪನೆ ಮಾಡಿಸಿ, ಮಾಡಿಸಿದಂಥ ಗೋಪುರದ ಮೇಲೆ ಅಂತ ಕಳಸಕ್ಕೆ ಈ 108 ಕಳಶದಿಂದ ನೀರು ಏನು ತಂದಿದ್ದಾರೆ, ಸೊ ಅದರಿಂದ ಅಭಿಷೇಕ ಮಾಡಿಸೋದು. ಅಂದರೆ ಈ ಪುರುಷರು ಏನಿರ್ತಾರೆ ಅವರೇ ಇಸ್ಕೊಂಡು ಹಾಕ್ಬೋದಿತ್ತು. ಬಟ್ ಏನಂದರೆ ತುಂಬ ಕಷ್ಟಪಟ್ಟು ನೈಟೆಲ್ಲ ಅಲ್ಲಿಂದ ಹೊತ್ಕೊಂಡು ಬಂದು ಎಲ್ಲ ದೇವಸ್ಥಾನಗಳ ಪ್ರದಕ್ಷಿಣೆ ಹಾಕಿ ತಂದಿದ್ದಾರೆ. ಅವ್ರ ಕೈಯಿಂದನೇ ಹಾಕ್ಸಿದ್ರೆ ಅವ್ರಿಗೂ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ನಾವು ಹೊತ್ಕೊಂಡು ಬಂದಂಥ ಕಳಸದಿಂದ ನಾವೇ ಕುಂಭ ಕಳಶಕ್ಕೆ, ಗೋಪುರದ ಮೇಲಿರುವಂಥ ಕಳಶಕ್ಕೆ ಅಭಿಷೇಕ ಮಾಡಿದ್ವಿ ಅನ್ನೋದು ಒಂದು ತೃಪ್ತಿ ಇರುತ್ತೆ ಅನ್ನೋದಕ್ಕೋಸ್ಕರ ಅವರೇ ಬಂದು ಹಾಕಲಿ ಅನ್ನೋದಕ್ಕೋಸ್ಕರ ಅದೊಂದು ಅನುವು ಮಾಡಿಕೊಟ್ಟಿದ್ರು. ಅದಕ್ಕಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂದರೆ, ಹೆಂಗಸರುಗಳು ಹತ್ತಕ್ಕಾಗಲ್ಲ, ಕಾಲು ಜಾರ್ತಾರೆ ಅಥವಾ ಬೀಳಿಸ್ಬಿಡ್ತಾರೆ ಅನ್ನೋ ಉದ್ದೇಶದಿಂದ ಏನು ಮಾಡ್ತಾರೆ ಅಂದರೆ, ಪುರುಷರು ಏನಿರ್ತಾರೆ ಅವರೇ ಇಸ್ಕೊಂಡು ಹಾಕ್ಬಿಡ್ತಾರೆ. ಬಟ್ ಇಷ್ಟೆಲ್ಲ ಮಾಡಿದ ನಂತರ ಲಾಸ್ಟ್ ಮೂಮೆಂಟಲ್ಲಿ ಅಭಿಷೇಕಕ್ಕೆ ಹಾಕುವಂಥ ನೀರು ಕೂಡ ನಮ್ಮ ಕೈಯಿಂದನೇ ಹೋದರೆ ಆಗ ಸಿಗೋವಂಥ ತೃಪ್ತಿ ನಾವು ಏನೇ ಮಾಡಿದರೂ ಕೂಡ ಸಿಗಲ್ಲ. ಸೊ ಈ ಸಮಯದಲ್ಲಿ ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಇವರು ಕೂಡ ಬಂದಿದ್ದರು, ಸಂಸ್ಥಾಪಕರು ಕೂಡ ಬಂದಿದ್ದರು. ಅಲ್ಲಿ ಏನಿದ್ದಾರೆ ಸ್ವಾಮೀಜಿಗಳು, ಅವರು ಕೂಡ ಬಂದಿದ್ದರು ಅಲ್ಲಿ. ಸೊ ಅವರು ಬಂದು ದೇವಸ್ಥಾನ ಎಲ್ಲ ನೀಟಾಗಿ ನೋಡಿ, ಇಷ್ಟೆಲ್ಲ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಕೂಡ ಹೇಳಿ 1-2 ಒಳ್ಳೆ ಮಾತುಗಳನ್ನ ಕೂಡ ಹೇಳಿದರು. ಹಾಗೆಯೇ ಒಳಗಡೆ ದೇವಸ್ಥಾನದಲ್ಲಿ ದೇವಿದು ಏನಿದೆ ಪ್ರತಿಮೆ, ಅದಕ್ಕೆ ಗರ್ಭಗುಡಿ ಪೂರ್ತಿ ಪೂಜಾರಿಕೆ ಮಾಡುವಂಥವ್ರು ಹಾಗೆ ಮುಖ್ಯಸ್ಥರು ಕೂಡ ಸೇರಿಕೊಂಡು ಅಲ್ಲಿ ನಿಂತಿದ್ದಾರಲ್ವ, ಸೊ ಅವರೇ ಆ ಪ್ರತಿಮೆಯ ಕೆತ್ತನೆ ಮಾಡಿದವರು. ಸೊ ಅವ್ರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಇದೆ. ಇವಾಗ ಪ್ರತಿಮೆಗೆ ಏನಿದೆ, ವಿಗ್ರಹ ಏನಿದೆ ಅದಕ್ಕೆ ಅಲಂಕಾರ ನಡೀತಾ ಇದೆ. ಸೀರೆ ಹಾಕೋದಾಗಿರ್ಬೋದು, ಹೂವಿನ ಅಲಂಕಾರ ಹಾಕಿರ್ಬೋದು, ಈ ಥರ ಎಲ್ಲ ಎಲ್ಲನೂ ನೀಟಾಗಿ ಅಲಂಕಾರ ಮಾಡ್ತಾ ಇದ್ದಾರೆ. ಬಟ್ ಕಣ್ಣಿನ ಪಟ್ಟಿ ಇನ್ನೂ ಬೆಚ್ಚಿಲ್ಲ. ನಂತರ ಇವಾಗ ನೋಡ್ತಾ ಇರ್ಬೋದು, ಎಲ್ಲರೂ ಒಟ್ಟಿಗೆ ಬಿಡ್ತಾ ಇಲ್ಲ, ಬರೀ 5 ಜನ ಮಾತ್ರ. ಯಾಕೆಂದರೆ ತುಂಬ ಎಲ್ಲರೂ ಒಟ್ಟಿಗೆ ಬಿಟ್ಟರೆ 108 ಜನನೂ ಮೇಲೆ ಹತ್ತಿದ್ರೆ ತುಂಬ ಇಕ್ಕಟ್ಟಾಗ್ಬೋದು, ಅಥವಾ ಆ ಕಡೆ ಈ ಕಡೆ ಕಾಲು ಜಾರ್ಬೋದು. ಈ ಸಂದರ್ಭ ಬರಬಾರ್ದು ಅನ್ನೋದಕ್ಕೋಸ್ಕರ ಬರೀ 5 ಜನನ ಮಾತ್ರ ಬಿಟ್ಟು, ಅವರು ಮೇಲ್ಗಡೆಯಿಂದ ಅಭಿಷೇಕದ ಏನು ಕಳಸದ ನೀರೇನಿರುತ್ತೆ ಅದನ್ನು ಕುಂಭ ಕಳಶಕ್ಕೆ ಹಾಕಿ ಹೊರಗಡೆ ಬಂದ ನಂತರ ಮತ್ತಿನ್ನು 5 ಜನರನ್ನು ಬಿಡ್ತಾಯಿದ್ರು. ಸೊ ಈ ರೀತಿ ಯಾವುದೇ ವಿಘ್ನಗಳಾಗದೆ ನೀಟಾಗಿ ಎಲ್ಲ ಕೂಡ 108 ಕಳಸದ ಹೊತ್ತಿರುವಂಥ ಮಹಿಳೆಯರು ಎಲ್ಲರೂ ಕೂಡ ನೀರನ್ನು ಕುಂಭ ಕಳಶಕ್ಕೆ ಹಾಕಿ ಬಂದರು.
ಆ ಕುಂಭಕಳಶಕ್ಕೆ ಹಾಕಿದಂಥ ನೀರೇನಿದೆ ಎಲ್ಲ ಅಂದ್ರೆ 1-2 ಬಿಂದಿಗೆದಲ್ಲ, 108 ಕಳಸದ್ದು ಅಂದರೆ ತುಂಬಾ ಜಾಸ್ತಿ ಇರುತ್ತಲ್ವ. ಸೊ ಆ ನೀರು ದೇವಸ್ಥಾನದ ಕೆಳಗೆಲ್ಲ ಹರಿತಾ ಇತ್ತು. ಸೊ ಇನ್ನು ನೋಡ್ತಾ ಇರ್ಬೋದು ಪುಟ್ಟ ಮಕ್ಕಳು ಆ ಕಳಸದ ಅಭಿಷೇಕದ ನೀರು ಅಂದ ಮಾತ್ರಕ್ಕೆ ಹೋಗಿ ಅದರ ತಳಗಡೆ ಎಲ್ಲ ನಿಂತ್ಕೊಂಡು ಪೂರ್ತಿ ತಲೆ ಸ್ನಾನನೇ ಮಾಡಿಬಿಟ್ರು ಅಂತ ಹೇಳ್ಬೋದು. ದೇವಿ ಈಗ ಫುಲ್ ರೆಡಿಯಾಗಿದೆ, ಎಲ್ಲ ನೀಟಾಗಿ ಅಲಂಕಾರ ಕೂಡ ಮಾಡಿದ್ದಾರೆ. ಸೊ ಎಲ್ಲ 108 ಕಳಶ ಹೊತ್ತಂಥ ಮಹಿಳೆಯರು ಎಲ್ಲರೂ ಕೂಡ ಅಭಿಷೇಕ ಮಾಡಿ ಕೆಳಗಡೆ ಇಳಿದ ನಂತರ ನಾವು ಕೂಡ ನೋಡ್ಕೊಂಡು ಬರಲಿಕ್ಕೆ, ಅಂದರೆ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡಿದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನಾವು ಕೂಡ ಹತ್ತಿದ್ವಿ. ನೋಡ್ತಾ ಇರ್ಬೋದು ನೀವು, ಮೇಲೆ ನಿಂತ್ಕೊಂಡು ನೋಡೋ ಅಂಥ ಒಂದು ದೃಶ್ಯನೇ ಕಣ್ಣಿಗೆ ತುಂಬಿಕೊಳ್ಬೋದು, ಅಷ್ಟು ಚೆನ್ನಾಗಿ ಕಾಣಿಸ್ತದೆ. ಸುತ್ತಲೂ ಎಲ್ಲರೂ ಕೂಡ ಗದ್ದೆ ನಾಟಿ ಮಾಡಿರೋಗಿರ್ಬೋದು, ಅದು ಸ್ವಲ್ಪ ಜನ ಕೊಯ್ದು ಇದ್ದಾರೆ ಗದ್ದೆನ, ಇನ್ನೂ ಉಳಿದಂಥದ್ದು ಇನ್ನೂ ಹಸಿರಿರೋದ್ರಿಂದ ಹಾಗೆ ಬಿಟ್ಟಿದ್ದಾರೆ. ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ಗೋಪುರಕ್ಕೆಲ್ಲ ನಮಸ್ಕಾರ ಮಾಡಿಕೊಂಡು ನಾವು ಕೆಳಗಡೆ ಇಳಿದು ಬಂದ್ವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಿ ಪ್ರತಿಮೆ ಕೆತ್ತಿರೋದು, ಹಾಗೆ ಅಲ್ಲಿ ಮೇಲ್ಗಡೆ ದೇವಸ್ಥಾನದ ಅಲಂಕಾರ ಅಂತ ನೋಡ್ತಾ ಇರ್ಬೋದು. ಸೊ ನಂತರ ನಾವು ಕೆಳಗಡೆ ಇಳಿದ ನಂತರ ಹೋಮ ಹವನ ಎಲ್ಲ ಮುಗಿದಿತ್ತಲ್ವ. ಸೊ ಎಲ್ಲ ಮುಗಿದ ನಂತರ ಫಂಕ್ಷನ್ ಕೂಡ ರೆಡಿ ಆಯಿತು. ಸೊ ಫಂಕ್ಷನ್ನಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಕೂಡ ಹಾಡು ಹೇಳ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿಸ್ಕೊಂಡು ಬನ್ನಿ. ಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪನವೇ ಬೇಕಾನೆ ಅವದ ಬಾಬಾ ಸೇವಿ ವಂದೇ ಜನ್ಮ ಸಾಧನ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿತರ ಪಾಲಿನ ಕಲ್ಪತರೋ ನೀನೆ ಶುಕ್ಲದ ಚೌಟಿಯಂದು ನಿಮ್ಮಲ್ಲವನೇ ಗೋಮನ ಅಲಸು ಎಂದು ಶುಕ್ಲದ ಚೌಟಿಯಂದು ನಿಮ್ಮಲ್ಲವನೇ ಗೋಮನ ಮಾಡಿ ಅಲಸು ಎಂದು ನಿನ್ನ ಸಂಧಿ ಭಾವತಿ ಬಾಕಿಯಯ್ಯ ಮುಗಿತು ಏರುವ ಭಕ್ತರಿಗೆ ನೀ ದಯಾ ಸಿಂಧು ಗಜಮುಖನೇ ಗಣಪತಿ ನಿನಗೆ ವಂದನೆ ನಂಬಿದರುವ ಪಾಲಿನ ಸ್ವಲ್ಪ ತರೋ ನೀನೆ ಏನು ಲೋಕದರರು ಅವಿಯ ನಿರಪದದ ಸಾಧನಕ್ಕೆ ನೀನೆ ಕಾರಣ ನೀನೇನು ಲೋಕದ ಇರಪರದ ಸಾಧನಕ್ಕೆ ನೀನೆ ಗಣಪತಿಯ ನಿನಗೆ ಅಂದರೆ ನಂಬಿದರ ಪಾಲಿನ ಕಲ್ಪತರೋ ನೀನೆ ಹಣ ಪಟ್ಟಿದ್ದು ಅಂತ ಉಳಿಯಲ್ಲ, ಆದ್ರೆ ಅವರು ದೇವರ ವಿಗ್ರಹವನ್ನ ಕೆತ್ತಿದಾರಲ್ಲ ಅದು ಶಾಶ್ವತವಾಗಿ ಉಳಿಯುತ್ತೆ. ಅವ್ರು ನೀವೆಲ್ಲ ಕೈ ಚಪ್ಪಳೆಯನ್ನು ತಟ್ಟಬೇಕಾದ್ರೆ ವಿಗ್ರಹ ಕೆತ್ತನೆ ಮಾಡಿದ್ದಾರೆ. ನಮ್ಮ ಗ್ರಾಮ ದೇವತೆ ಸುಮಾರು ವರ್ಷದಿಂದ ನೆನಗುತ್ತಿಗೆ ಬಿದ್ದಿದ್ದು, ಈ ದಿನ ಅವರ ಕೆತ್ತನೆ ಸಹಕಾರದಿಂದ ನಮ್ಮ ಈ ಗ್ರಾಮ ದೇವತೆಗೆ ಒಂದು ಕಳಸ ಬಂದಿದೆ. ಅದರ ಪ್ರಯುಕ್ತ ನಮ್ಮ ಗ್ರಾಮದ ಎಲ್ಲರೂ ಸೇರಿ, ಗ್ರಾಮದ ಮುಖಂಡರು ಸೇರಿ ಅವರಿಗೆ ಸನ್ಮಾನವನ್ನ ಮಾಡ್ತಿದ್ದಾರೆ. ಅವರು 1134ರಲ್ಲಿ ಬಿಜಾಪುರ ಜಿಲ್ಲೆಯ ಬಸವನ ನಾಗೇವಾಡಿ ಗ್ರಾಮದಲ್ಲಿ ಜನಿಸಿದರು. ತಂದೆ ಮಾದರಸ, ತಾಯಿ ಮಾದರಾಂಬಿಕೆ. ಅವರ ಅಂಕಿತ ನಾಮ ಕೂಡಲ ಸಂಗಮ ದೇವ. ವಚನಗಳು: ನುಡಿದರೆ ಮುತ್ತಿನಂತ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಮೆಚ್ಚಿ ಹೌದೌದಂತಿರಬೇಕು ಕೂಡಲ ಸಂಗಮ ದೇವ. ಮಕ್ಕಳು ನಾವು ಮಾತೃಭೂಮಿಗೆ ನಮಿಸುವೆವು, ರಾಷ್ಟ್ರಭಕ್ತಿಯ ಭಾವನೆ
ಗಾಂಧಿ ಮಹಾತ್ಮರ ಸತ್ಯ ಅಹಿಂಸೆಯು ಪಾಠವೇ ನಮಗೆ ನೀತಿಯು ಪಾಠವೇ ನಮಗೆ ನೀತಿಯು ಸರ್ವ ಧರ್ಮದಲ್ಲಿ ಪ್ರೀತಿಯ ಹಂಚುತ್ತ ಸಾಗುವುದೇ ನಮ್ಮ ನೀತಿಯು ಸಾಗುವುದೇ ನಮ್ಮ ನೀತಿಯು ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ತ್ರಿವರ್ಣದ ಜಗಾರಾಟದಲ್ಲಿ ಹರಡಿದೆ ನಾಡಿನ ಕೀರ್ತಿಯು ಹರಡಿದೆ ನಾಡಿನ ಕೀರ್ತಿಯು ಜನಗಣಮನದ ರಾಷ್ಟ್ರಗೀತೆಯಲ್ಲಿ ಹರಡಿದೆ ನಮ್ಮಯ ಸ್ಫೂರ್ತಿಯು ಹರಡಿದೆ ನಮ್ಮಯ ಸ್ಫೂರ್ತಿಯು ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಅಷ್ಟೊಂದು ಕೇಳ್ತೀವಿ. ತುಂಬ ಉತ್ತಮವಾಗಿ ಮಾತಾಡಿದ್ರು, ಉತ್ತಮ ವಾಗ್ಮಿಗಳು. ಶ್ರೀ 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 ವಿಜಯ್ ಕುಮಾರ್ ಸ್ವಾಮಿಗಳಿಗೆ ಬಾಳೆಹೊನ್ನೂರು ಮಠಕ್ಕೆ ನಮ್ಮ ಈ ಗ್ರಾಮ ದೇವತೆ ಪೂಜಾ ಕಾರ್ಯಕ್ರಮ ನಡೆಸಬೇಕಂತ ಸ್ವಾಮೀಜಿಗಳಿಗೆ ಆರೋಗ್ಯ ಆಯಸ್ಸನ್ನು ಕೊಡ್ತಿದ್ದೆ, ಆ ಗ್ರಾಮ ದೇವತೆ ಕಾಪಾಡಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಆ ತಾಯಿ ಈ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ನಿನ್ನೆ ಬೆಳಿಗ್ಗೆ 9 ಗಂಟೆಯಿಂದ ಹೆಚ್ಚು ಕಡಿಮೆ ಇದುವರೆಗೆ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡಿದ್ದಾರೆ. ಕೆಲವೊಂದಿಬ್ಬರು ಅವಸರದ್ರಲ್ಲಿದ್ರು, ಅಂದರೆ ಅವ್ರಿಗೆ ಬೇರೆ ಕಡೆ ಕೆಲಸ ಇರೋದ್ರಿಂದ ಅವರು ಒಂದು ಸ್ವಲ್ಪ ಜನನ ಸನ್ಮಾನ ಮಾಡಿ ಕಳಿಸಿದ್ದು ಆಯಿತು. ನಂತರ ಅವರು ಹೊರಟ ನಂತರ ಇನ್ನೂ ಸ್ವಲ್ಪ ಜನ ಬರೋರೇ ಇದ್ದರು. ಬರೋವ್ರಿಗೂ ಟೈಮ್ ಪಾಸ್ ಆಗಬೇಕಲ್ವ, ಸೊ ಅದಕ್ಕೋಸ್ಕರ ಮಕ್ಕಳಿಂದ ಏನೇನು ನೃತ್ಯ ಆಗಿರ್ಬೋದು ಅಥವಾ ಹಾಡು ಹೇಳೋದಾಗಿರ್ಬೋದು, ಭಕ್ತಿಗೀತೆ ಹೇಳ್ಸೋದಾಗಿರ್ಬೋದು, ಈ ಥರ ಎಲ್ಲ ನಡೀತಾ ಇತ್ತು. ಕೆಲವೊಂದು ಮಕ್ಕಳು ಡ್ಯಾನ್ಸ್ ಕೂಡ ಮಾಡಿದರು, ಭರತನಾಟ್ಯ ಕೂಡ ಮಾಡಿದರು. ಮಕ್ಕಳು ಇವಾಗಿನ ಮಕ್ಕಳಿಗೆ ಯಾವುದೇ ರೀತಿ ಅಂದರೆ ಭರತನಾಟ್ಯದಲ್ಲಿ, ಕರಾಟೆನಲ್ಲಿ, ಕ್ರೀಡಾಕೂಟದಲ್ಲಿ, ಹಾಗೆ ಸಾಂಗ್ ಹೇಳೋದ್ರಲ್ಲಿ ಎಲ್ಲದರಲ್ಲೂ ಮುಂದೆ ಇರ್ತಾರೆ ಮಕ್ಕಳು ಅನ್ನೋದಕ್ಕೆ ಸಾಕ್ಷಿಯಾಗಿ ಇಲ್ಲಿನ ಮಕ್ಕಳೇ ಇದ್ದರು. ಯಾಕಂದರೆ ಅವ್ರನ್ನ ಕೆಲವೊಂದು ಅವ್ರು ಏನೇ ಹೇಳಿದರು, ಈಗ ಡ್ಯಾನ್ಸ್ ಮಾಡಬೇಕು ಅಂದರೆ ಅದನ್ನು ಮಾಡಿದರು, ಭರತನಾಟ್ಯ ಅಂದರೆ ಅದನ್ನು ಕೂಡ ಮಾಡ್ತಾಯಿದ್ರು, ಹಾಡು ಕೂಡ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿ ಬಂದಿತ್ತು. ಕೃಷ್ಣ ದಾಮೋದರಂ ರಾಮನಾರಾಯಣ जानकी कौन कहते हैं भगवान आते नहीं करोते हाँ के जैसे बुलाते नहीं अच्युतम केशवम कृष्ण दामोदरम रामारायणम जानकी वल्लभम कौन कहते हैं भगवान आते नहीं मेरा के जैसे डूबाते नहीं अच्युतम केशवम कृष्ण दामोदरम रामनारायणम जानकी वल्लभम कौन कहते हैं ಹೀಗೆ ಇನ್ನೂ ಸ್ವಲ್ಪ ಭಾಗ ಇದೆ. ಭಾಗ 4 ಕೂಡ ಅಪ್ಲೋಡ್ ಮಾಡ್ತೀನಿ. ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್